ಒಂದು ಸೈಡ್ ಅಲ್ಲಿ ಒಂದು ಬಿಡ್ತಾರೆ, ಒಂದು ಸೈಡ್ ಅದಕ್ಕೆ ಬಿಡ್ತೇವೆ. ಬಾರಿ ಸಮಸ್ಯೆ ಕಳೆದ ಬಾರಿ ನೋಡಿ, ಇದು ಮುಖ್ಯ ರಸ್ತೆ, ಕೈಕಂಬದಿಂದ ಬಜ್ಪೆಗೆ ಹೋಗುವಂತ ಮುಖ್ಯ ರಸ್ತೆ. ಇಲ್ಲಿ ಅರ್ಧ ಡಾಮರ್ ಹಾಕಿ ವರ್ಷ 2 ಕಳೆದ್ರು ಇದರ ಬಗ್ಗೆ ಯಾರು ಕೂಡ ಒಂದು ಚಿಂತನೆ ಮಾಡ್ತಾ ಇಲ್ಲ. ಮಾನ್ಯ ಉಮ್ಮನಾಥ ಕೋಟ್ಯಾನವರು ಕೂಡ ಈ ಸೈಡ್ ಬರ್ತಾ ಇರ್ತಾರೆ, ಆದ್ರೂ ಅವರು ಕಂಡು ಕೂಡ ಇದನ್ನು ಕಾಣದ ರೀತಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ಎಲ್ಲ ಪಂಚಾಯತ್ ಇರುವಂತದಕ್ಕಿಂತ ಜಾಸ್ತಿ ಉತ್ಪತ್ತಿ ಇರುವುದು ಪೆರ್ಬುದೆ ಗ್ರಾಮ ಪಂಚಾಯತ್ ಅಲ್ಲ, ಆದ್ರೆ ಇಲ್ಲಿ ಹೋಗುವಂತ ರಸ್ತೆಯನ್ನು ಮಾತ್ರ ನಿರ್ಲಕ್ಷಿಸಿದ್ದಾರೆ ತುಂಬಾ. ಇಲ್ಲಿ ಈಗ ಮಳೆ ಬರುವಾಗ ಇನ್ನು 2 ವೀಲರ್ನವರೆಲ್ಲ ಜಾರಿ ಬಿದ್ದು ಅವರ ಜೀವಕ್ಕೆ ಅಪಾಯ ಆಗ್ತಾ ಉಂಟು. ಮೋದಿ ಅವರು ಸ್ವಚ್ಛ ಭಾರತ್ ಅಂತ ಹೇಳಿದ್ದಾರೆ. ಇದು ಸ್ವಚ್ಛ ಭಾರತ್ ನೋಡಿ, ಇದು ಸ್ವಚ್ಛ ಭಾರತ್. ಇದು ಮೈನ್ ರೋಡ್, ಏರ್ಪೋರ್ಟ್ ರೋಡ್, ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗುವಂತ ರೋಡ್ ಅಲ್ಲಿ ಇಂಥ ಸೈಡ್ ಅಲ್ಲಿ ಕಸ ನೋಡಿ. ನಮಸ್ಕಾರ. ಇದು ರಸ್ತೆ ನಮ್ಮ ಕಾಟಿಪಳ್ಳ ಕೈಕಂಬ ಗಣೇಶ್ಪುರ ಕೈಕಂಬದಿಂದ ಪುತ್ತೆತ್ತೂರಾಗಿ ನಮ್ಮ ಬಜಪೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂತ ರಸ್ತೆ. ಇದು ಮುಖ್ಯ ರಸ್ತೆ ಆಗಿದ್ದು ತೀರಾ ಈ ರಸ್ತೆಯನ್ನು ಸಂಪೂರ್ಣವಾಗಿ ಹದಗೆಟ್ಟಿದ್ದು. ಇದುವರೆಗೆ ಇದನ್ನು ಯಾವ ನಮ್ಮ ಶಾಸಕರು ಕೂಡ ಅವರಿಗೆ ಸುಮಾರು ಬಾರಿ ನಾನು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದೆ, ಆದ್ರೂ ಕೂಡ ಇದುವರೆಗೆ ಸರಿಯಾಗಿಲ್ಲ. ಈಗ ಮಳೆಗಾಲ ಬಂದು ಇಲ್ಲಿ ಸಂಪೂರ್ಣ ದುಸ್ಥಿತಿಯಲ್ಲಿದೆ. ಇದನ್ನು ಕೂಡಲೇ ಒಂದು ರಿಪೇರಿ ಮಾಡಿಸಬೇಕಂತ ನಾನು. ಮತ್ತೆ ಇದರ ರಸ್ತೆಯ ಭಾರತ ಅಂತ ಹೇಳಿ ಇದು 2 ಬದಿಯಲ್ಲಿ ಕೂಡ ಇಲ್ಲಿ ಕಸದ ರಾಶಿ ಉಂಟು. ದುಷ್ಕರ್ಮಿಗಳು ಮಾಡ್ತಿದ್ದಾರೆ. ಇದನ್ನು ಕೂಡಲೇ ಒಂದು ಏನಾದ್ರು ಪೊಲೀಸ್ನವರೊಂದು ರಾತ್ರಿಯಲ್ಲಿ ಬೀಟ್ ಮಾಡಿ ನಿಲ್ಲಿಸಬೇಕೆಂದು ನಾನು ಎಲ್ಲ ಇಲ್ಲಿ ನಮ್ಮ ಪೆರ್ಮುದೆ ಗ್ರಾಮ ಪಂಚಾಯತ್ ಸಿಸಿ ಕ್ಯಾಮರಾ ಗ್ರಾಮ ಪಂಚಾಯತ್ನವರ ಪರವಾಗಿ ನಾನು ಕೇಳ್ತಿದ್ದೇನೆ. ಗ್ರಾಮ ಪಂಚಾಯತ್ ಪೆರ್ಮುದೆ ಸಿಸಿ ಕ್ಯಾಮರಾವನ್ನಾದ್ರೂ ಇವರು ನಮ್ಮ ಒಂದು 25-30 ವರ್ಷದಿಂದ ಇವರು ಇಲ್ಲಿ ಗಾಡಿಯನ್ನೆಲ್ಲ ಚಲಾಯಿಸುತ್ತಿದ್ದಾರೆ. ಇಲ್ಲಿ ತುಂಬಾ 3 ಕಡೆಯಲ್ಲಿ ಕಸದ ರಾಶಿ ಉಂಟು. 3 ಕಡೆ ಕಸ ರಾಶಿ ಇದೆ. ಮತ್ತೆ ನೀವು ಹರೀಶ್ ಒಂದು ಹೇಳಿ ಹೇಳಿದ್ರಲ್ಲ, ಈಗ ಆದಿವಾಸಿ ಪಕ್ಕದ ರೋಡ್ ಆದಿವಾಸಿ ಅಂತ ಮಾಡಿದ್ರೆ MRPL ಪ್ರತಿಷ್ಠಿತ MRPL ಕೂಡ ಸಂಪರ್ಕಿಸುವಂತ ರಸ್ತೆ. ನಮ್ಮ ಮಂಗಳೂರು ಪೆಟ್ರೋಲ್ ಕೆಮಿಕಲ್ ಮತ್ತು ಪೆಟ್ರೋಲ್ ಕೆಮಿಕಲ್ ಲಿಮಿಟೆಡ್ ಇದನ್ನು ಪ್ರತಿಷ್ಠಿತ ಕಂಪನಿಯನ್ನು ಸಂಪರ್ಕಿಸುವಂತ ರಸ್ತೆ ಇದಾಗಿದೆ. ಕೂಡಲೇ ಇದನ್ನು ರಿಪೇರಿ ನಮ್ಮ ಶಾಸಕರು ಇದಕ್ಕೆ ಸಂಬಂಧಪಟ್ಟವರು ಪೆರ್ಮುದೆ ಗ್ರಾಮ ಪಂಚಾಯತ್, ಬಾಳ ಗ್ರಾಮ ಪಂಚಾಯತ್ ಮತ್ತೆ ಮಂಗಳೂರು ಮಹಾನಗರ ಪಾಲಿಕೆಯವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಎಲ್ಲರ ಪರವಾಗಿ ಕೇಳ್ತಿದ್ದೇವೆ.